ನಮಸ್ಕಾರ ಸ್ನೇಹಿತರೆ, ನಾಳೆ ಜುಲೈ 7 ವಿಶೇಷವಾದಂತಹ ಶಕ್ತಿಶಾಲಿ ಭಾನುವಾರ. ನಾಳಿನ ಭಾನುವಾರದಿಂದ ಮುಂದಿನ 76 ವರ್ಷಗಳು ಏನಿದೆ, ಮಹಾ ಅದೃಷ್ಟದ ಜೊತೆಗೆ ರಾಜಯೋಗ ಈ 6 ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯೇ ಸುರಿತಾ ಇದೆ. ಸೂರ್ಯದೇವನ ಕೃಪಾ ಕಟಾಕ್ಷ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಇವರು ಒಳಿತನ ಕಾಣ್ತಾರೆ. ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ಈ ವಿಶೇಷವಾದಂತಹ ಶಕ್ತಿಶಾಲಿ ಭಾನುವಾರದಿಂದ ಮುಂದಿನ 76 ವರ್ಷಗಳು ಏನಿದೆ, ಈ 6 ರಾಶಿಯವರಿಗೆ ಅದೃಷ್ಟ ಅನ್ನೋದು ಶುರುವಾಗ್ತಾ ಇದೆ. ಹೀಗಾಗಿ ಈ 6 ರಾಶಿಯವರ ಜೀವನದಲ್ಲಿ ಮಹಾ ಅದೃಷ್ಟದ ಜೊತೆಗೆ ರಾಜಯೋಗದ ಅದೃಷ್ಟದ ಸುರಿಮಳೆಯೇ ಸುರಿತಾ ಇದೆ. ಹೀಗಾಗಿ ಇವರನ್ನ ಸೂರ್ಯದೇವರ ಪುತ್ರರು ಅಂತಲೇ ಹೇಳಬಹುದು. ಅದೃಷ್ಟ ಅನ್ನೋದು ಇವರ ಬೆನ್ನ ಹಿಂದೆಯೇ ಇರಲಿದ್ದು, ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಹೆಚ್ಚಿಗೆ ಇರುತ್ತೆ. ಹೀಗಾಗಿ ಇವರಿಗೆ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ. ಎಲ್ಲ ಸಮಸ್ಯೆಗಳಿಂದ ಇವರು ಪರಿಹಾರವನ್ನು ಪಡೆದುಕೊಳ್ತಾರೆ. ಹೀಗಾಗಿ ಈ ರಾಶಿಯವರಿಗೆ ತುಂಬ ಅನುಕೂಲಕರ ಪರಿಸ್ಥಿತಿ ಇವಾಗ ನಿರ್ಮಾಣವಾಗುತ್ತೆ ಅಂತಲೇ ಹೇಳಬಹುದು. ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ನೀವು ಕಾಪಾಡಿಕೊಳ್ತೀರಾ. ಇನ್ನು ವ್ಯವಹಾರದಲ್ಲಿ ನಿಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ನಿಮಗೆ ಇನ್ಮುಂದೆ ಸಾಧ್ಯವಾಗುತ್ತೆ. ವ್ಯಾಪಾರಕ್ಕಾಗಿ ನೀವು ಸ್ವಲ್ಪ ಪ್ರಯಾಣ ಮಾಡಿದ್ರೂ ಕೂಡ ಅದರಲ್ಲೂ ನೀವು ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಆರೋಗ್ಯ ಬಹಳ ಚೇತರಿಕೆಯನ್ನು ಕಾಣುತ್ತೆ. ಅದರಲ್ಲೂ ಕೂಡ ನೀವು ಸಾಕಷ್ಟು ಒಳಿತನ್ನು ಕಾಣ್ತೀರಾ. ಇನ್ನು ಈ ರಾಶಿಯವರಿಗೆ ನೀವು ಯಾವುದಾದ್ರೂ ನೌಕರಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಕೆಲಸವನ್ನು ನೋಡಿ ಉನ್ನತಾಧಿಕಾರಿಗಳು ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಬುದ್ಧಿವಂತ ಯೋಜನೆಗಳನ್ನು ಮಾಡೋದು ದೊಡ್ಡ ಲಾಭವನ್ನು ನಿಮಗೆ ತಂದುಕೊಡುತ್ತೆ. ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲು ನಿಮ್ಮ ಪ್ರಯತ್ನಗಳೇ ಕಾರಣವಾಗುತ್ತೆ. ನೀವು ಪೂರ್ವಜರ ಆಸ್ತಿಯಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಇರೋದ್ರಿಂದ ಪೂರ್ವಜರಿಂದ ನಿಮಗೆ ಸಿಕ್ಕ ಆಸ್ತಿಯನ್ನು ನೀವು ಬೇರೆ ಕಡೆ ಹೂಡಿಕೆ ಮಾಡೋದ್ರಿಂದಲೂ ಕೂಡ ಅಲ್ಲೂ ಕೂಡ ಡಬಲ್ ಲಾಭವನ್ನು ಪಡೆದುಕೊಳ್ತೀರಾ. ಅಂದರೆ ನಿಮ್ಮ ಅದೃಷ್ಟ ಕುಲಾಯಿಸ್ತಾ ಇರೋದ್ರಿಂದ, ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇರೋದ್ರಿಂದ ನೀವು ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡಿದ್ರೂ ಕೂಡ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಾ. ಜೊತೆಗೆ ಈ ಸಮಯದಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರಯ ಅನ್ನೋದು ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಹೀಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರವಾಗಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಳ್ಳುತ್ತೆ. ಇನ್ನು ವಿದೇಶದಲ್ಲಿ ಕೆಲಸವನ್ನು ಹುಡುಕ್ತಿರೋರಿಗೆ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಜೊತೆಗೆ ಮಕ್ಕಳಿಗೆ ಉನ್ನತಾಭ್ಯಾಸದಲ್ಲಿ ಬೇರೆಯವರ ಕಡೆಯಿಂದ ಹಣಕಾಸಿನ ಹರಿವು ಕೂಡ ಆಗುತ್ತೆ ಅಂತ ಹೇಳಲಾಗ್ತದೆ. ಅಂತ ಅಂದರೆ ಯಾರಾದರೂ ರಾಜಕಾರಣಿಗಳಾಗಿರಬಹುದು ಅಥವಾ IAS IPS ಮಾಡಿರ್ತಕ್ಕಂಥ ಅಧಿಕಾರಿಗಳಿಂದ ನಿಮ್ಮ ಮಕ್ಕಳಿಗೆ ಹಣ ಸಹಾಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ 6 ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.